ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಬೊಮ್ಮಾಯಿ ಗೆಲುವು ನಿಶ್ಚಿತ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಗೆಲುವು ನಿಶ್ಚಿತ ಎಂದು ಮಾಜಿ ಸಚಿವ ಭೈರತಿ ಬಸವರಾಜ ಹೇಳಿದರು. ಈ ಕುರಿತು ಭಾನುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಂ ಮಹಾಂತ ಶೆಟ್ಟರ, ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಸುನಿಲ ಮಹಾಂತ ಶೆಟ್ಟರ, ಎಂಎಸ್ ದೊಡ್ಡಗೌಡ್ರ, ಪ್ರವೀಣ ಬಾಳಿಕಾಯಿ, ರವಿ ದಂಡಿನ, ಲಂಕೆಪ್ಪ ಶೆರಸೂರಿ, ನಿಂಗಪ್ಪ ಬನ್ನಿ, ಪರಶುರಾಮ ಇಮ್ಮಡಿ, ಜಗದೀಶಗೌಡ ಪಾಟೀಲ, ಬಸವರಾಜ ಚಕ್ರಸಾಲಿ, ನವೀನ ಬೆಳ್ಳಟ್ಟಿ, ಹಾಲಪ್ಪ ಸೂರಣಗಿ, ಸಿದ್ದು ದುರ್ಗಣ್ಣವರ, ಅನಿಲ ಮುಳಗುಂದ, ವಿಶಾಲ ಬಟಗುರ್ಕಿ, ರವಿ ಕೋರಿ, ಗಂಗಾಧರ ಮೆಣಸಿನಕಾಯಿ, ಸಿದ್ದನಗೌಡ ಬಳ್ಳೊಳ್ಳಿ, ನೀಲಪ್ಪ ಹತ್ತಿ, ವಿಜಯ ಹತ್ತಿಕಾಳ, ಶಿವಯೋಗಿ ಅಂಕಲಕೋಟಿ, ದುಂಡೇಶ ಕೊಟಗಿ, ಎಂಆರ್ ಪಾಟೀಲ ಇದ್ದರು. ಇವತ್ತು ಬಿಜೆಪಿ ಪರವಾಗಿ ಇವತ್ತು ಅಲೆ ಇದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಅವರು ಕೊಟ್ಟಂಥ ಅನೇಕ ಜನಪರ ಯೋಜನೆಗಳು ನಮ್ಮ ಶ್ರೀರಕ್ಷೆಯಾಗಿದೆ. ಹಾಗಾಗಿ ನಾವು ಜನರ ಮುಂದೆ ಕೋವಿಡ್ ಸಂದರ್ಭದಲ್ಲಿ ನಮಗೆ ಪ್ರಧಾನಮಂತ್ರಿಗಳು ಕೊಟ್ಟಂಥ ಲಸಿಕೆ, ಉಚಿತವಾದ ಲಸಿಕೆ ಇರ್ಬೋದು, ಅದೇ ರೀತಿ ನಮಗೆ 5 kg ಉಚಿತವಾಗಿ ಅರ್ಜಿಯನ್ನು ಪಡಿತರವನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತವನ್ನು ಹಾಕಬೇಕು. 3ನೇ ಬಾರಿಗೆ ಪ್ರಧಾನಮಂತ್ರಿಗಳು ಈ ದೇಶದ ಚುಕ್ಕಾಣಿ ನಡೀಬೇಕು. ಹಾಗಾಗಿ ನಮ್ಮ ಶಿರಟ್ಟಿ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಕೈ ಮುಗಿದು ನಾನು ಮಾತನಾಡ್ತೇನೆ. ದಯಮಾಡಿ ಕಳೆದ ಬಾರಿ ನಮ್ಮ ಚಂದ್ರವರನ್ನ 22,000 ಮತಗಳ ಅಂತರದಿಂದ ತಾವು ಗೆಲ್ಲಿಸಿದ್ವಿ. ಈ ಸರಿ ಅದಕ್ಕಿಂತ ಹೆಚ್ಚು 30-35,000 ಮತಗಳ ಅಂತರದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರನ್ನು ಆಶೀರ್ವಾದ ಮಾಡಬೇಕಂತೇಳಿ ಶಿರಟ್ಟಿಯ ಸಮಸ್ತ ಮತದಾರರಲ್ಲಿ ಕೈ ಮುಗಿದು